ಲಾಸ್ಟ್ ವಿಡಿಯೋದಲ್ಲಿ ನಾವು ಥರ್ಡ್ ಆಪರೇಷನ್ ಅಲ್ಲಿ ಪಾಮ್ ಟೂಲ್ ಅಂದ್ರೆ ಚಾಂಪರ್ ಟೂಲ್ ನ ಯೂಸ್ ಮಾಡಿ ಈ ವಿ ನ ಯಾವ ತರ ಫಿನಿಶ್ ಮಾಡೋದು ಮತ್ತೆ ಸ್ಟೆಪ್ ಡೌನ್ ಅಲ್ಲಿ ರೇಡಿಯಸ್ ಯಾವ ತರ ಫಿನಿಶ್ ಮಾಡೋದು ಇದನ್ನೆಲ್ಲ ನೋಡಿದೀವಿ. ಮತ್ತೆ ಚಾಂಪರ್ ಯಾವ ತರ ಫಿನಿಶ್ ಮಾಡೋದು ಅಂತ ನೋಡಿದೀವಿ. ಇವಾಗ ಇಲ್ಲಿ ನೋಡಿ, ಈ ಪೇಸ್ಟ್ ನ ಯಾವ ತರ ಫಿನಿಶ್ ಮಾಡೋದು ಅಂದ್ರೆ ಇಲ್ಲಿ ನೋಡಿ, ಇದು ಒಂದು ಮೇಲೆ ಟಿ ಸ್ಲಾಟ್ ಶೇಪ್ ಇದೆ, ಮತ್ತೆ ಇಲ್ಲೊಂದು ಕರ್ವ್ ಇದೆ, ಮತ್ತೆ ಇನ್ಸೈಡ್ ಕರ್ವ್ ಇದೆ, ಪ್ಲಸ್ ಇಲ್ಲೊಂದು ಟ್ಯಾಪರ್ ಇದೆ. ಇದೆಲ್ಲ ಬಂದ್ಬಿಟ್ಟು ನಾವು ಸಪರೇಟ್ ಆಗಿ ಮಾಡಬೇಕು, 3D ಮಾಡ್ಬೇಕಂದ್ರೆ ಇದು ವೆರಿ ಡಿಫಿಕಲ್ಟಿ ಆಗೋದು. ಸೊ ಇದನ್ನೆಲ್ಲ ಸೇರಿ ಅಟ್ ಅ ಟೈಮ್ ಒಂದೇ ಒಂದು ಟೂಲ್ ಅಲ್ಲಿ ಫಿನಿಶ್ ಮಾಡಬೇಕು. ಅದು ಯಾವ ತರ ಫಿನಿಶ್ ಮಾಡೋದು ಅದ್ರ ಬಗ್ಗೆ ನೋಡೋಣ. ಫಸ್ಟ್ ಇದಕ್ಕೆ ಒಂದು ಸ್ಪೆಷಲ್ ಟೂಲ್ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ಇದ್ರ ಮೇಲೆ ಸ್ಕೆಚ್ ತಗೊಳ್ಳಿ. ಸ್ಕೆಚ್ ನ ಕ್ಲಿಕ್ ಮಾಡಿಬಿಟ್ಟು ಕನ್ವರ್ಟ್ ಎಂಟಿಟೀಸ್, ಶೇಪ್ ಏನಿದೆಯಲ್ಲ ಇದನ್ನ ಕನ್ವರ್ಟ್ ಮಾಡಿ. ಓಕೆ, ಕನ್ವರ್ಟ್ ಮಾಡಿಬಿಟ್ಟು ಓಕೆ ಈ ತರ ಒಂದು ಟೂಲ್ ಕ್ರಿಯೇಟ್ ಮಾಡಿ. ಇಲ್ಲಿ ಒಂದು 3 mm ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಲೆಂತ್ ಅಲ್ಲಿ ಒಂದು 60 mm ಇರಲಿ. ಇಲ್ಲಿಂದ ಶೋಲ್ಡರ್ ಲೆಂತ್ ಬಂದ್ಬಿಟ್ಟು ಒಂದು 16 mm ಇರಲಿ. ಓಕೆನಾ? ಇದನ್ನ ಈ ತರ ಮಾಡ್ಬಿಟ್ಟು ಜಸ್ಟ್ ಇದನ್ನ ಕಾಪಿ ಮಾಡ್ಕೊಳ್ಳಿ. ಈ ಸ್ಕೆಚ್ ನ ಕಾಪಿ ಮಾಡಿ ನೆಕ್ಸ್ಟ್ ಒಂದು ನ್ಯೂ ಇದನ್ನ ಓಪನ್ ಮಾಡಿ. ಫ್ರಂಟ್ ಪ್ಲೇನ್ ಸ್ಕೆಚ್ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ ಮಾಡಿ. ಓಕೆನಾ? ಇವಾಗ ಮೂವ್ ಎಂಟಿಟೀಸ್ ಹೋಗ್ಬಿಟ್ಟು ಈ ಕಾರ್ನರ್ನ ಪಿಕ್ ಮಾಡಿ ಜಸ್ಟ್ ಇಲ್ಲಿಗಿಡಿ. ನೆಕ್ಸ್ಟ್ ಇದನ್ನೇ ಹಿಂಗೆ ಸೆಲೆಕ್ಟ್ ಮಾಡಿ ಇಲ್ಲಿ ರೊಟೇಟ್ ಎಂಟಿಟೀಸ್ ಅಂತ ಹೋಗ್ಬಿಟ್ಟು ಇಲ್ಲಿ ಸೆಂಟರ್ ಪಾಯಿಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಸೆಂಟರ್ ಪಾಯಿಂಟ್. ಇಲ್ಲಿ ಬಂದ್ಬಿಟ್ಟು -90 ಡಿಗ್ರಿ ತಗೊಳ್ಳಿ. ಸಾರಿ, ಇದೇನಾಯ್ತು, ಉಲ್ಟಾ ಆಯ್ತು. ಇವಾಗ ಅಗೇನ್ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ರೊಟೇಟ್ ಎಂಟಿಟೀಸ್ ಹೋಗಿ ಸೆಂಟರ್ ಪಾಯಿಂಟ್ ಕ್ಲಿಕ್ 180 ಡಿಗ್ರಿ ಕ್ಲಿಕ್ ಮಾಡಿ. ಓಕೆ, 180 ಡಿಗ್ರಿ ಕೊಟ್ಬಿಟ್ಟು ಓಕೆ ಕೊಡಿ. ಆಟೋಮೆಟಿಕ್ ಆಗಿ ನಿಮಗೆ ಬಾಟಮ್ಗೆ ಬಂತು. ಓಕೆನಾ? ಈ ತರ ಬಂದ ಮೇಲೆ ಓಕೆ ಕೊಡಿ. ಓಕೆ ಕೊಟ್ಬಿಟ್ಟು ನೆಕ್ಸ್ಟ್ ರಿವಾಲ್ವ್ ಹೋಗಿ ರಿವಾಲ್ವ್ ಅಲ್ಲಿ ಇದನ್ನ ಸೆಲೆಕ್ಟ್ ಮಾಡಿ. ಓಕೆ, ಇವಾಗ ರಿವಾಲ್ವ್ ಆಯಿತು. ಇವಾಗ ನಮ್ಗೆ ಏನು ಬೇಕಾಗಿರೋ ಪಾಮ್ ಟೂಲು ಇಲ್ಲಿ ಕ್ರಿಯೇಟ್ ಮಾಡಿ ಆಯಿತು. ಇದನ್ನ ನಾವು ಕ್ಯಾಮ್ ಒಳಗಡೆ ಯಾವ ತರ ತಗೊಂಡೋಗೋದು, ಕ್ಯಾಮ್ ಒಳಗಡೆ ಯಾವ ತರ ತಗೊಂಡೋಗೋದು ಅದನ್ನ ಇವತ್ತು ನೋಡೋಣ. ಓಕೆನಾ? ಇದಕ್ಕೆ ಒಂದು ಪಿಲ್ಲಟ್ ಕೊಡ್ಕೊಂಡ್ಬಿಡಿ, ಇಲ್ಲ ಚಾಂಬರ್ ಕೊಡಿ. ಓಕೆನಾ? ಇವಾಗ ಟೂಲ್ ತರ ಕಾಣ್ತಾ ಇದೆಯಾ? ಓಕೆ, ನೆಕ್ಸ್ಟ್ ಈ ಟೂಲ್ ಮೇಲೆ ಟಾಪ್ ಅಲ್ಲಿ ಸ್ಕೆಚ್ ತಗೊಳ್ಳಿ. ಸ್ಕೆಚ್ ತಗೊಂಡ್ಬಿಟ್ಟು ಒಂದು 2 ಲೈನ್ ಹಾಕೊಳ್ಳಿ 90 ಡಿಗ್ರಿ. ಓಕೆ, 2 ಲೈನ್ ಹಾಕೊಂಡ್ಬಿಟ್ಟು ಓಕೆ ಕೊಡಿ. ಓಕೆ ಕೊಟ್ಬಿಟ್ಟು ನೆಕ್ಸ್ಟ್ ರೆಫರೆನ್ಸ್ ಜಾಮೆಂಟ್ರಿ ಒಳಗಡೆ ಹೋಗ್ಬಿಟ್ಟು ಕೋಆರ್ಡಿನೇಟ್ ಸಿಸ್ಟಮ್ ನೋಡಿ, ಕೋಆರ್ಡಿನೇಟ್ ಸಿಸ್ಟಮ್ ಇದನ್ನ ಕ್ಲಿಕ್ ಮಾಡಿ. ಎಕ್ಸ್ ಆಕ್ಸಿಸ್ ನ ಕ್ಲಿಕ್ ಮಾಡಿ. ದೆನ್ ಇಟ್ ವಿಲ್ ಗೋ ಟು ವೈ. ಸೊ ವೈ ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಕೋಆರ್ಡಿನೇಟ್ ಸಿಸ್ಟಮ್ ಇದ್ರ ಮೇಲೆ ಕ್ರಿಯೇಟ್ ಆಯಿತು. ಓಕೆ ಅಂತ ಕ್ಲಿಕ್ ಮಾಡಿ. ಇವಾಗ ನೋಡಿ, ಒಂದು ಕೋಆರ್ಡಿನೇಟ್ ಸಿಸ್ಟಮ್ ಇಲ್ಲಿ ಕ್ರಿಯೇಟ್ ಆಗಿದೆ. ಇವಾಗ ಇದ್ರ ಕ್ಯಾಮ್ ಒಳಗಡೆ ಇದನ್ನ ಇಂಪೋರ್ಟ್ ಮಾಡಬೇಕು. ಫಸ್ಟ್ ಇದನ್ನ ಸೇವ್ ಮಾಡಿ. ಫೈಲ್, ಸೇವ್ ಅಸ್,
ಎಲ್ಲಿ ಸೇವ್ ಮಾಡಬೇಕು, ಇದು ವೆರಿ ವೆರಿ ಇಂಪಾರ್ಟೆಂಟು. ಫಸ್ಟ್ ನಿಮಗೆ ಈ ತರ ಇರುತ್ತೆ, ಓಕೆನಾ. ದಿಸ್ ಪಿ ಸಿ ಒಳಗಡೆ ಹೋಗ್ಬಿಟ್ಟು ಲೋಕಲ್ ಡಿಸ್ಕ್ ಅಲ್ಲಿ ಯೂಸರ್ಸ್ ಒಳಗಡೆ ಹೋಗ್ಬಿಟ್ಟು ಪಬ್ಲಿಕ್ ಅಲ್ಲಿ ಪಬ್ಲಿಕ್ ಡಾಕ್ಯುಮೆಂಟ್ಸ್ ಅಲ್ಲಿ ಸಾಲಿಡ್ ಕ್ಯಾಮ್ ಅಲ್ಲಿ ನಿಮ್ಮ ಹತ್ರ ಯಾವ ವರ್ಷನ್ ಇದೆಯೋ ಆ ವರ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಟೇಬಲ್ಸ್ ಅಲ್ಲಿ ಟೂಲ್ ಲೈಬ್ರರೀಸ್ ಅಂತ ಒಂದು ಆಪ್ಷನ್ ಇದೆ. ಅದರಲ್ಲಿ ಸ್ಪೆಷಲ್ ಟೂಲ್ಸ್ ಅಂತ ಒಂದು ಫೈಲ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ. ಅದ್ರ ಒಳಗಡೆ ಜಸ್ಟ್ ಒಂದು ಪಾಮ್ ಟೂಲ್ ಇಲ್ಲ ನಿಮ್ಗೆ ಏನು ಹೆಸರು ಕೊಡಬೇಕು ಕೊಟ್ಬಿಟ್ಟು ಇಲ್ಲಿ ಕೆಳಗಡೆ ಬನ್ನಿ. STL ಫೈಲ್ ಅಲ್ಲಿ ಸೇವ್ ಮಾಡಬೇಕು, ಅದು ವೆರಿ ವೆರಿ ಇಂಪಾರ್ಟೆಂಟ್. STL ನ ಪಿಕ್ ಮಾಡಿ. STL ಪಿಕ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ನೋಡಿ ಆಪ್ಷನ್ ಅಂತ ಒಂದು ಇದೆ, ಈ ಆಪ್ಷನ್ ನ ಕ್ಲಿಕ್ ಮಾಡಿ. ಈ ಆಪ್ಷನ್ ನ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ಬಂದ್ರೆ ನಿಮಗೆ ಡಿಫಾಲ್ಟ್ ಅಂತ ಇರುತ್ತೆ. ಓಕೆ, ನೀವು ಅದನ್ನ ಆಪ್ಷನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡಿಫಾಲ್ಟ್ ಇರುತ್ತೆ. ಈ ಡಿಫಾಲ್ಟ್ ನ ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಏನಕ್ಕೆ ಇದು ಇಂಪಾರ್ಟೆಂಟ್ ಅಂದ್ರೆ ನೀವು ಅಲ್ಲಿ ಕ್ರಿಯೇಟ್ ಮಾಡಿರೋ ಕೋಆರ್ಡಿನೇಟ್ ಸಿಸ್ಟಮ್ ಕ್ಯಾಮ್ ಅಲ್ಲಿ ಟೂಲ್ ಸೆಂಟರ್ಗೆ ಬರಬೇಕು. ಅದಕ್ಕೋಸ್ಕರ ಇಲ್ಲಿ ಕೋಆರ್ಡಿನೇಟ್ ಸಿಸ್ಟಮ್ ಸೆಲೆಕ್ಟ್ ಮಾಡಬೇಕು. ಇದನ್ನ ಸೆಲೆಕ್ಟ್ ಮಾಡಕ್ ಮುಂಚೆ ಇಲ್ಲಿ ನೋಡ್ಕೊಳ್ಳಿ, ಡು ನಾಟ್ ಟ್ರಾನ್ಸ್ಲೇಟ್ STL ಔಟ್ಪುಟ್ ಡೇಟಾ ಟು ಪಾಸಿಟಿವ್ ಸ್ಪೇಸ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದು ಸೆಲೆಕ್ಟ್ ಅಲ್ಲಿ ಇರಬೇಕು, ಇಲ್ಲ ಅಂತಂದ್ರೆ ನಿಮಗೆ ಕರೆಕ್ಟ್ ಆಗಿ ಟೂಲ್ ಇಂಪೋರ್ಟ್ ಆಗಲ್ಲ. ಓಕೆ, ದೆನ್ ಓಕೆ ಕೊಡಿ. ಓಕೆ ಕೊಟ್ಬಿಟ್ಟು ಸೇವ್ ಮಾಡಿ. ಸೇವ್ ಮಾಡಿದ್ರೆ ನಿಮಗೆ ಈ ತರ ಸೇವ್ ಆಗಬೇಕು, STL ಫೈಲ್ ಫಾರ್ಮೆಟ್ ಅಲ್ಲಿ ಸೇವ್ ಆದ್ಮೇಲೆ ನೆಕ್ಸ್ಟ್ ಇವಾಗ ಕ್ಯಾಮ್ಗೆ ಹೋಗೋಣ. ಓಕೆನಾ, ಕ್ಯಾಮಲ್ಲಿ ಹೋಗ್ಬಿಟ್ಟು ಇದನ್ನ ಎಕ್ಸಿಟ್ ಕೊಟ್ಬಿಡಿ, ಬೇಡ. ಇವಾಗ ನಾವೇನ್ ಮಾಡಬೇಕು, ಈ ಪ್ರೊಫೈಲ್ ನ ಫಿನಿಶ್ ಮಾಡಬೇಕು ಅಲ್ವಾ. ಫಿನಿಶ್ ಮಾಡಬೇಕು. ಇಲ್ಲಿಗೆ ಹೋಗಿ, ಇಲ್ಲಿ ಹೋಗ್ಬಿಟ್ಟು ಇದು ಎಷ್ಟು ಡಯಾಮೀಟರ್ ಇದೆ ಅಂತ ನೋಡ್ಕೊಳ್ಳಿ ಮೇನು. ಯಾಕಂದ್ರೆ ಟೂಲ್ಗೆ ಡಯಾಮೀಟರ್ ಗೊತ್ತಿದ್ರೆ ಮಾತ್ರ ನಿಮಗೆ ಅಲ್ಲಿ ಕರೆಕ್ಟ್ ಆಗಿ ನೀವು ಕೊಡಕ್ಕಾಗೋದು. ಓಕೆ, .77 ಇಂಟು 2. ಓಕೆನಾ, ಇದು ನಿಮಗೆ ಗೊತ್ತಿರಬೇಕು. .77 ಇಂಟು 2 15.54 ಅಂದ್ರೆ ನಾವು ಅಪ್ರಾಕ್ಸಿಮೇಟ್ ಆಗಿ ಕ್ರಿಯೇಟ್ ಮಾಡಿದೀನಿ, ಅದಕ್ಕೋಸ್ಕರ ಅದು ಹಂಗೆ ಬರ್ತಾ ಇದೆ. ಓಕೆನಾ, ನೆಕ್ಸ್ಟ್ ಇಲ್ಲಿ ಸಾಲಿಡ್ ಕ್ಯಾಮ್ 2.5D ಹೋಗ್ಬಿಟ್ಟು ಪ್ರೊಫೈಲ್ಗೆ ಹೋಗ್ಬಿಟ್ಟು ನ್ಯೂಗೆ ಹೋಗ್ಬಿಟ್ಟು ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಕೊಡಿ. ನೆಕ್ಸ್ಟ್ ಟೂಲ್ಗೆ ಹೋಗ್ಬಿಟ್ಟು ಇವಾಗ ಎನ್ಮಿಲ್ ನ ಸೆಲೆಕ್ಟ್ ಮಾಡಿ. ಎನ್ಮಿಲ್ ಸೆಲೆಕ್ಟ್ ಮಾಡ್ಬಿಟ್ಟು ಅದರಲ್ಲಿ ಯಾವ ತರ ಅದನ್ನ ಇಂಪೋರ್ಟ್ ಮಾಡೋದು, ಇಲ್ಲಿ ನೋಡಿ ಶೇಪ್ ಟೈಪ್, ಇಲ್ಲಿ 3D ಮಾಡೆಲ್ ಅಂತ ಒಂದು ಆಪ್ಷನ್ ಬರುತ್ತೆ. 3D ಮಾಡೆಲ್ ನ ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಫೈಲ್ ನೇಮ್ ನ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಎಲ್ಲಿ ಸೇವ್ ಮಾಡಿದ್ರೋ ಅದನ್ನ ಚೂಸ್ ಮಾಡಿ ಓಪನ್ ಮಾಡಿ. ನೋಡಿ ನಿಮಗೆ 15.543 ಬಂತು. ಓಕೆನಾ, ಆಸ್ ಎ ಡಯಾಮೀಟರ್. ಇಲ್ಲಿ ಕಟ್ಟಿಂಗ್ ಲೆಂತ್ ಎಷ್ಟಿದೆ ಅಂತ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಟ್ಟಿಂಗ್ ಲೆಂತ್ ಬಂದ್ಬಿಟ್ಟು ಒಂದು 20 mm ಅಂತ ಕೊಟ್ಬಿಟ್ಟು ಇಲ್ಲಿ ಏನ್ ಟೂಲ್ ಅದನ್ನ ಡಿಪೈನ್ ಮಾಡಿ. ನಾನು ಒಂದು ಪಾಮ್ ಟೂಲ್ ಅಂತ ಡಿಪೈನ್ ಮಾಡ್ತೀನಿ. ಪಾಮ್ ಟೂಲ್ ಡಿಪೈನ್ ಮಾಡ್ಬಿಟ್ಟು ಓಕೆ ಅಂತ ಕೊಡಿ. ನೋಡಿ ನಿಮಗೆ ಟೂಲ್ ಇಲ್ಲಿ ತೋರಿಸ್ತಾ ಇದೆಯಾ, ನೀವು ಏನು ಇಂಪೋರ್ಟ್ ಮಾಡಿದ್ರ ಆ ಟೂಲ್ ಬಂದ್ಬಿಟ್ಟು ಇಲ್ಲಿ ಬಂದ್ಮೇಲೆ ಫೀಡ್ ಡಿಫೈನ್ ಮಾಡಿ. ಇಲ್ಲಿ 1600 ಒಂದು 100 ಫೀಡ್, Z ಫೀಡ್ ಬಂದ್ಬಿಟ್ಟು 3000. ಓಕೆನಾ, ಕೊಟ್ಬಿಟ್ಟು ಲೆವೆಲ್ಸ್ಗೆ ಹೋಗಿ ಅಪ್ಪರ್ ಲೆವೆಲ್ ಇದನ್ನ ಪಿಕ್ ಮಾಡಿ. ನೆಕ್ಸ್ಟ್ ಪ್ರೊಫೈಲ್ ಡೆಪ್ತ್ ಇಲ್ಲಿಂದ ಒಂದು 1 mm ಅಂತ ಕೊಟ್ಬಿಟ್ಟು ಟೆಕ್ನಾಲಜಿ ಫಿನಿಶ್, ಡೈರೆಕ್ಟ್ ಫಿನಿಶ್
ಕಾಂಪನ್ಸೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಟೂಲ್ ಪಾತ್ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡಿ. ಟೂಲ್ ಪಾತ್ ಆಪೋಸಿಟ್ ಇದೆ, ರಿವರ್ಸ್ ಮಾಡಿ. ರಿವರ್ಸ್ ಮಾಡಿಬಿಟ್ಟು ಒಂದು 15 mm ಈಚೆ ಇಡಿ. ಓಕೆ, ಎಕ್ಸ್ಟೆನ್ಷನ್ ಮಾಡ್ಕೊಳ್ಳಿ. ಎಕ್ಸ್ಟೆನ್ಷನ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಲಿಂಕ್ಗೆ ಹೋಗಿ, ಲಿಂಕಲ್ಲಿ ನನ್ ಅಂತ ಕೊಡಿ. ನನ್ ಅಂತ ಕೊಟ್ಬಿಟ್ಟು ಸೇವ್ ಅಂಡ್ ಕ್ಯಾಲ್ಕುಲೇಟ್. ಓಕೆ, ಇವಾಗ ನಮಗೆ ಕಾಂಟೂರ್ ಕ್ರಿಯೇಟ್ ಆಯಿತು. ಇವಾಗ ಸಾಲಿಡ್ ವೆರಿಫೈಗೆ ಹೋಗೋಣ. ಸಾಲಿಡ್ ವೆರಿಫೈಯಲ್ಲಿ ಬಿಫೋರ್ ಹೆಂಗಿದೆ, ಈ ಥರ ಇದೆ. ಇವಾಗ ನೋಡಿ, ಟೂಲ್ ನೋಡಿ, ನಾವು ಏನು ಟೂಲ್ ಇನ್ಪುಟ್ ಕೊಟ್ಟಿದ್ದೀವಲ್ವ ಅದೇ ಟೂಲು ಇಲ್ಲಿ ಬರುತ್ತೆ. ಓಕೆ, ನೋಡಿ ಶೇಪ್ ಕ್ರಿಯೇಟ್ ಆಯ್ತಾ ನೋಡಿ. ಆ ಟೂಲಲ್ಲಿರೋ ಶೇಪ್ ಹಂಗೆ ಕ್ರಿಯೇಟ್ ಆಗುತ್ತೆ. ಓಕೆ, ಕ್ರಿಯೇಟ್ ಆದಮೇಲೆ ಎಕ್ಸಿಕ್ಯೂಟ್ ಮಾಡಿ ನೋಡಿ. ಇನ್ನೂ ಫಿನಿಶ್ ಆಗಿಲ್ಲ. ನೀವೇನು ಮಾಡಬೇಕು, ಇನ್ನು ಮೈನಸ್ ಮಾಡಬೇಕು. ಏನಕ್ಕಂದ್ರೆ ನಾವು ಇಲ್ಲಿ ಕರ್ವ್ ಸೆಲೆಕ್ಟ್ ಮಾಡಿರೋದು ಎಡ್ಜ್ ಪಾಯಿಂಟ್ ಸೆಲೆಕ್ಟ್ ಮಾಡಿಲ್ಲ, ಮುಂದೆನೆ ಸೆಲೆಕ್ಟ್ ಮಾಡಿದ್ವಿ, ಅದಕ್ಕೆ ಅದು ಇನ್ನು ಫಿನಿಶ್ ಆಗಿಲ್ಲ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ, ಟೂಲ್ ಡಯಾ 15.54 ಇತ್ತು, ನಾನು 15.3 ಮಾಡ್ತೀನಿ. 3 ಮಾಡಿಬಿಟ್ಟು ಓಕೆ, ಸೇವ್ ಅಂಡ್ ಕ್ಯಾಲ್ಕುಲೇಟ್ ಕೊಟ್ಬಿಟ್ಟು ಸಿಮ್ಯುಲೇಟ್ ಮಾಡಿ ನೋಡಿ. ಇವಾಗ ಕರೆಕ್ಟಾಗಿ ಬಂದಿರುತ್ತೆ. ಓಕೆ, ಫಿನಿಶ್ ಆಯಿತು. ಚೆಕ್ ಮಾಡಿ ನೋಡಿ, ಪಾಮ್ ಟೂಲ್ ಬೇಸ್ ನೀಟಾಗಿ ಫಿನಿಶಿಂಗ್ ಆಗಿದೆ. ಓಕೆ, ಇದೇ ಥರನೇ ನಾವು ಪಾಮ್ ಟೂಲ್ನ ಒಳಗಡೆ ಇಂಪೋರ್ಟ್ ಮಾಡಿ ಮಿಷಿನಿಂಗ್ ಮಾಡೋದು. ಓಕೆ, ಅಷ್ಟೇ.